Y67 ಇರಬೇಕು. ನಾಟ್ ಶ್ಯೂರ್. ಮಹದೇಶ್ವರ ಬಸ್ ಅದು ಪ್ಯಾಸೆಂಜರ್ ಬಸ್ ಅದು. ಅಂದರೆ ಜನಗಳ ಓಡಾಡ್ತಾರಲ್ಲ, ಅದರ ಸಿಪ್ರ ಕಡೆಗಳು ಹೋಗ್ತಾವಲ್ಲ ಆ ಗಾಡಿಗಳವು. ಪಕ್ಕದ ನಿಲ್ಲಿಸ್ಕೊಂಡು ಇವಾಗ ಎಕ್ಸಿಲೇಟರ್ ರೈಸ್ ಮಾಡ್ಕೊಂಡು ಹೋಗೇ ಬಿಡ್ತಾರೆ. ಮುಂದಕ್ಕೂ ಹೋಗೋಲ್ಲ, ಅಲ್ಲೇ ಇಟ್ಕೊಂಡಕ್ಕೆ ಹೋಗೇ ಬಿಡೋದು ಅಷ್ಟೊಳಗೆ. ಇದೆಲ್ಲ ಹೋಗೇ ತುಂಬಿಕೊಟ್ಟಿರೋದಿದೆ ಆ್ಯಕ್ಚುಲಿ. ನಾನು ಕ್ಯಾಮ್ರಾ ಎಲ್ಲ ಆನ್ ಮಾಡೋಷ್ಟೊಳಗೆ ಹೊಡಾಯ್ತು. ಗಾಡಿಗೆ ಕೂಡ ನೋಡೋಕ್ಕಾಗಲಿಲ್ಲ. ಫಸ್ಟ್ ಅಷ್ಟು ಸ್ವಲ್ಪ ಲೇಟಾಗಿ ನಾನೇ ಕ್ಯಾಮ್ರಾ ಆನ್ ಮಾಡಿದ್ದು. ಅದು ಸ್ಕ್ರೀನ್ ಎಲ್ಲ ಕೊಳೆ ಆಗಿತ್ತಲ್ಲ, ವರ್ಕೇ ಆಗಲಿಲ್ಲ ಅದು ಸ್ಕ್ರೀನಲ್ಲಿ. S576 ಆ್ಯಕ್ಚುಲಿ ಸ್ಕೂಟ್ರ್ ಅದು. ವೆರಿ ಕ್ಲೋಸಪ್ ಅಲ್ಲ, ಹೇಳೇ ಮಾತಾಡ್ಕೊಂಡೋದ ಒಟ್ಟಲ್ಲಿ ಸಾಕ ಕ್ಲೋಸಪ್ ಅಲ್ಲದ. ಡಸ್ಟ್ ಹೇಳ್ಸಿರೋದು 9D7510. ಇನ್ನೂ ಒಂದು ಗಾಡಿ ಕೆಂಪು ಕೊಟ್ಟು ಹೋಗ್ತಾ ಇರೋದು JW2320. ಆ್ಯಕ್ಚುಲಿ ಆ ವೆಹಿಕಲ್ ನಿಲ್ಲಿಸ್ಕೊಂಡಿದ್ದು ಮೂವ್ ಮಾಡಿದ್ದು. ಇದು ರಾಂಗ್ ವೇ ಬರ್ತಾ ಇರೋದು ಯಾವುದೋ EX9741 ಗಾಡಿ ಅದು. ಬಸ್ಗಳು ಕ್ಲೋಸಪ್ಪಲ್ಲಿ ಬರ್ತಾ ಇರೋದು. ಹೆಡ್ಲೈಟ್ ಆನ್ ಮಾಡಿರೋದು. U6339 ಗಾಡಿಗಳು ನೋಡಿ, ಬೈಕ್ಗಳು ಎಷ್ಟು ಹತ್ರದಲ್ಲಿ ಬರ್ತಾ ಇದ್ದಾವೆ. JF7949 ಗಾಡಿ. ಅಯ್ಯೋಯಪ್ಪ, ಅಲ್ಲಿ ಈ ಕಡೆ ನೆರಳಿದೆ ಅನ್ನೋ ಕಾರಣಕ್ಕೆ ಈ ಕಡೆ ಬರ್ತಾ ಇದ್ದೀನಿ. ಇವ್ರುಗಳು ಬರ್ತಾ ಇರೋ ಚಂದ ಅಲ್ಲಪ್ಪ. HB 305 ಅದು. ಆ ಕಡೆ ವೆಹಿಕಲ್ಗಳು ಈ ಕಡೆ ಸರಿ ನೋಡಿತು ಅಲ್ಲಿ. ಸೊ ವೆಹಿಕಲ್ ಜಾಸ್ತಿ ಅದು ಆ ಕಡೆ. ಅಂದರೆ ರೈಲ್ವೇಲಿ ಕೆಲಸ ಮಾಡೋರೆಲ್ಲ ಈಚೆ ಬರ್ತಾರಲ್ಲ. ಸೊ ನಾನು ಈ ಕಡೆ ಬಂದೆ. ನೆರಳಿದೆ, ಜೊತೆಗೆ ಟ್ರಾಫಿಕ್ ಕಡಿಮೆ ಆಗಬಹುದು ಅಂತ. ಆದರೆ ಇಲ್ಲಿ ರಾಂಗ್ ವೇನಲ್ಲಿ ಬರೋರು ಮತ್ತು ಟ್ರಾಫಿಕ್ ಕೂಡ ಇಲ್ಲಿ ಜಾಸ್ತಿನೇ ಇದೆ. ಇಲ್ಲಿ ನೋಡಿ JTC 4591 ಎಷ್ಟು ಕ್ಲೋಸಪ್ಪಲ್ಲಿ ಬರ್ತಾರೆ. ಕಾಲು ನಂಬರ್ ಪ್ಲೇಟೇ ಇಲ್ಲ. ಆರ್ಗನೈಸ್ ಇರೋದಕ್ಕೆ ಇದೆಲ್ಲ ಇವ್ರ ಆ್ಯಟಿಟ್ಯೂಡ್ ನೋಡೋಕೆ ಗೊತ್ತಾಗುತ್ತೆ. EH2397 ಗಾಡಿ ಅದು. ED2702 ಇವೆಲ್ಲ ಅವರು ನನಗೋಸ್ಕರನೇ ಬರ್ತಾಯಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ, ಅದೆಲ್ಲ ಆರ್ಗನೈಸ್ಡ್ ಅಂತ ತಿಳ್ಕೊಳ್ಳೋದಕ್ಕೆ ಅವರು ಆ್ಯಟಿಟ್ಯೂಡ್ ನೋಡೋಕೆ ಗೊತ್ತಾಗುತ್ತೆ. ಹೆಡ್ಲೈಟ್ ಅಲ್ಲಿ ಮಾಡ್ಕೊಂಡಿರ್ತಾರೆ, ಅಥವಾ ಲೈನ್ ಸರಿಯಾಗಿ ಮೇಂಟೈನ್ ಮಾಡಲ್ಲ, ಆ ಕಡೆ ಈ ಕಡೆ ಅಲ್ಲಾಡಿಸ್ಕೊಬರೋದು, ಅಥವಾ ರೋಡಲ್ಲಿ ಜಾಗ ಪೂರ್ತಿ ಖಾಲಿ ಇದ್ದರೂ ನಾನು ಮುಂದೆನೇ ಲೈನಲ್ಲಿ ಬರೋದು. ನಾಲ್ಗೆ ಅಲ್ಲಾಡಿಸ್ಕೊಂಡೋದ. EE6272 ಇರಬೇಕು, ನಾಟ್ ಶ್ಯೂರ್. ನಾಲ್ಗೆ ತೋರಿಸ್ಕೊಡೋದ. ಅದು ಸದ್ಯಕ್ಕೆ ಕಡ್ಕೊಳ್ಳೋ ರಮೇಶ್ ಐಡೆಂಟಿಟಿ ಅದು. ಕಡ್ಕೊಳಕ್ಕೆ ಹೋಗ್ಲಿಲ್ವಲ್ಲ, ಅದಕ್ಕೆ ತೋರಿಸ್ತಾ ಇರೋದು. ಇದ್ದಿದ್ದೆ ಅದೆಲ್ಲ. ಇಲ್ಲಿ ನೋಡಿ ಮೊಮ್ಮತ್ತಲ್ಲು EP2127 EP ಪೌಚ್. ಇದು ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ರಾಜಶೇಖರದ ಬಾಲಗುಚ್ಚಿ ಆ ಕಡೆ ರಾಯಲ್ EK665 ಇವರೆಲ್ಲ ಅದೇ ಅಲ್ಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡಿರ್ತಾರೆ. ಏನೋ ಒಂದು ಆ್ಯಟಿಟ್ಯೂಡ್ ಇವರು ಅಷ್ಟೇ.
JY4229 ರಿವರ್ಸ್ ಸೈಡ್ ಅಂದರೆ ಇದ್ರದ್ದು ತಾತಪ್ಪ ಆ್ಯಂಡ್ ಟೀಮ್. ತಾತಪ್ಪನ ಬಲಗೋಚಿ HL1625 ವ್ಯಾಗನಾರ್. ಇದು VKR ಹಾಸ್ಪಿಟ್ಲ್ ಕತೆ, ಒಡೆಯರ್ ಸ್ಟೇಟ್ವರೆಗೂ ಬರುತ್ತೆ ಅದು. ಇಲ್ಲೊಂದು ವಿಷಯ, ಅದು ಆ್ಯಕ್ಚುಲಿ ಸುಮಾರು ಸರಿ ಹೇಳೇ ಇಲ್ಲ ಅದು. 12P 9356 10K ನಂಬರ್ 4 ಗಾಡಿ. ನನ್ನ ಬಟ್ಟೆ ಟಚ್ ಆಯಿತು ಆ್ಯಕ್ಚುಲಿ. ಆ ವ್ಯಾಗನವರ್ ಇದೆಯಲ್ಲ, VKR ಹಾಸ್ಪಿಟ್ಲಲ್ಲಿ ನನ್ನ ಅಡ್ಮಿಟ್ ಮಾಡಿದಾಗ ಕರ್ಕೊಂಡೋಗಿದ್ದು ಅದೇ ವೆಹಿಕಲಲ್ಲಿ. ಇಲ್ಲ ಸಾರಿ, ಕರ್ಕೊಂಡೋದಾಗಲ್ಲ, ಅಲ್ಲಿ ಸತೀಶ ಯಾರೋ ಇದ್ದಲ್ಲ, ಅವ್ರು ಓಡಿಸ್ತಾ ಇದ್ದಿದ್ದು ಅದೇ ಗಾಡಿ. ಸತ್ಯರಾಜ್ ಅಂತ ಅವನ ಹೆಸರು. ಅವ್ರು ಓಡಿಸ್ತಾ ಇದ್ದಿದ್ದು ವ್ಯಾಗನವರ್ ಗಾಡಿ. ಒಡೆಯರ್ಸ್ ನೆಟ್ವರ್ಕ್ ಬರುತ್ತೆ, ರಾಜ್ ನೆಟ್ವರ್ಕ್ ಮತ್ತು ಒಡೆಯರ್ಸ್ ನೆಟ್ವರ್ಕ್. ಅಬ್ರಿಷ್ಟು US ಅಬ್ರಿಸ್ಟ್ ಗಾಡಿಗಳು ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅವರು ರೈಟ್ ಸೈಡಲ್ಲಿ ಎಷ್ಟು ಜಾಗ ಖಾಲಿದೆ, ಹಂಗೂ ಎಲ್ಲ ಒಬ್ರಿಂದ ಒಬ್ಬರು ಹೆಂಗೆ ಬಂದು ಸಾಯ್ತಾ ಇದ್ದಾರೆ ಇಲ್ಲಿ. ಇವತ್ತು ಖಂಡಿತ ಊಟ ಹಾಕೋ ಜಾಗದಲ್ಲೂ ಕೂಡ ಎಲ್ಲರೂ ಕಿರಿಕಿದೆ ಫಾರ್ 2 ಮೇಜರ್ ರೀಸನ್ಸ್. ಅದು ಫಾಲೋ ಅಪ್ ಮಾಡಿಲ್ಲ ಯಾವುದನ್ನು. ಅವ್ರು ಹೇಳಿದ್ದು ಅದು ನಂಜನಗೂಡಿಗೆ ಹೋಗಿಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ, ಕಟ್ಕೊಳಕ್ಕೆ ಹೋಗಿಲ್ಲ. ಸೊ ಶ್ರುತಾ ಬಳ್ಳಾಳ್ ಬೇಡ, ಅವ್ರಿಗೆ ಬೇಡ, ಇವ್ರು ಬೇಡ ಅಂತಾರೆ ಎಲ್ಲ ಪೂರ್ತಿ 100 ಔಟ್ ಆಫ್ 100 ಎಲ್ಲ ನೆಗೆಟಿವ್. HD 375 ದೇವಗಡ ಫ್ಯಾಮಿಲಿ ಸ್ಕಂದ, ಕಾರ್ಮೆಲ್ ಸ್ಕಂದ ಅಂತ ಬರೆದಿದೆ. JS 6795 51Z 7874 ಸ್ಕಂದ ಅಂತ ಬರ್ತಿದೆ ಅದ್ರ ಮೇಲೆ ಹೆಡ್ಲೈಟು. EN 2497 ಅದು ಹೋಲಿ ಬ್ಯಾರಿ. ಆ್ಯಕ್ಚುಲಿ ಅವ್ನ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಹೆಂಗೆ ಲೈನ್ ಚೇಂಜ್ ಮಾಡ್ತಾರೆ ಗೊತ್ತಾಗುತ್ತೆ. ನಿಕ್ಷಿತ ಏನೋ ಬರ್ತಿದೆ. ಹೊಡ್ಕೊಂಡೆ ಹೋದಾಗ್ರು ಅವನು ಗಾಡಿ ನಂಬರ್ ಇಲ್ಲ, ವೀಡ ಸ್ಕೂಟರ್ ಹೊಡ್ಕೊಂಡೇ ಹೋದ. ಟಚ್ ಆಯಿತು ಅವ್ನು ಮೊಳಸಂದಿಯಲ್ಲಿ ನನ್ನ ಗಾಡಿಗೆ, ನನ್ನ ಬಾಡಿಗೆ ಅವನ ಮೊಳಸಂದಿ ಅಥವಾ ಕೈದು ಸ್ಟೇರಿಂಗ್ ಇರುತ್ತಲ್ಲ, ಅದೇನೋ ಒಂದು ಟಚ್ ಆಯಿತು ಹೋಟೆಲ್ ಹಿಂದ್ಗಡೆಗೆ. ಲಕ್ಷ್ಮೀದೇವಿ ಕೃಪೆ. ಹೊಡ್ಕೊಂಡೇ ಹೋದ ಸೋಳೆ ಮಗ. ಗಾಡಿ ನಂಬರ್ ಬೇರೆ ಇಲ್ಲ, ಕ್ಯಾಮ್ರಾ ಬೇರೆ ಆಫ್ ಮಾಡಿದ್ದೆ. AP 5837 ಇದ್ರ ಬಗ್ಗೆನೂ ಹೇಳೋ ಅವಶ್ಯಕತೆ ಇಲ್ಲ. ಇವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. EX 5980 ಗಾಡಿ. ಅದು ಆ್ಯಕ್ಚುಲಿ ನೋಡೋದಕ್ಕೆ ಸ್ವಲ್ಪ ದೇವಸ್ಥಾನದ ಕಾಲು ಗ್ರೀನ್ HT 6110 ಇರಬೇಕು, ನಾಟ್ ಶ್ಯೂರ್ ಗಾಡಿ ಅದು. ಇವರಿಬ್ರು ಗಾಡಿ ನಂಬರ್ ಓದೋಕ್ಕಾಗಲ್ಲ. HF 2311 ಏನದು ಅಂದರೆ ಅರ್ಧಂಬರ್ಧ ಊಟ ಹಾಕ್ತೀವಿ ಅಂತ. ಇವ್ರದ್ದು ಅಷ್ಟೇ. ಅಯ್ಯೋ ಭಗವಂತ, ಏನು ಇಷ್ಟೊಂದು ವೆಹಿಕಲ್ಗಳು ಕಾಲು ಎಳ್ಕೊಂಡು ಹೋಗ್ತಾ ಇರೋದು, ಅಡ್ಡ ಬರ್ತಾ ಇರೋದು. ಗಾಡಿ ನಂಬರ್ ಕಾಣಲ್ಲ, ಫ್ಯಾನ್ಸಿ ಇದೆ ಅದು. ಲೈನ್ ಮೇಂಟೈನ್ ಮಾಡಲಿಲ್ಲ. ಇವರು ಅಷ್ಟೇ ಹೊರಗಡೆ ಬರ್ತಾ ಇರೋದು, ಕಾಲು. MJ 7355. ಆ್ಯಕ್ಚುಲಿ ಅದು ಇದ್ಗಡೆ ಗಾಡಿ ನಂಬರ್ ಇಲ್ಲ. ಇನ್ನೊಬ್ಬ ಲೈನ್ ಚೇಂಜ್ ಮಾಡೋದಲ್ಲ, ಅದ್ರಲ್ಲಿ ನೆಟ್ಗೆ ಹೋಗ್ತಿದ್ದವನು ಸೊಟ್ಟಕ್ಕೆ ಬಂದಲ್ಲ, ಅವನ ಗಾಡಿ ನಂಬರ್ ಇಲ್ಲ ಕಾಲಿಗೆ. HJ 2323 ಇರಬೇಕು, ಅದು ನಾಟ್ ಶ್ಯೂರ್. ಹೆಡ್ಲೈಟ್ ಇನ್ನೂ ಒಂದು HS 1698 ಅದು. ತಾತಪ್ಪನ ಬಾಲಗೋಚಿ HH 3850 ಇರಬೇಕು, ನಾಟ್ ಶ್ಯೂರ್. ಈ ಗಾಡಿ ಲೈನ್ ರೋಡ್ ಮಧ್ಯೆ ಸೆಂಟ್ರಲ್ ಹೋಗ್ತಿದ್ದಂದ್ರೆ ರೈಟ್ ಸೈಡಿಗೆ ಬರ್ತಾನೆ. ಇವರು ಗುದ್ಲಿ HQ. ಅಯ್ಯೋ ಶೂಡ್. ಇವ್ನು ನೋಡ್ಬೋದು, U1662. Old Activa
HE4737 ಪಲ್ಸರ್ ರೆನಸ್ JG 7248 ಇರಬೇಕು, ನಾಟ್ ಶ್ಯೂರ್. ಹೆಡ್ಲೈಟ್ ಪಟ್ಟ ಲೈನ್ ಆ ಕಡೆ ಜಾಗ ಎಷ್ಟು ಖಾಲಿ ಇದೆ ನೋಡಿ. ಎಲ್ಲ ವೆಹಿಕಲ್ಗಳು ಆ್ಯಟಿಟ್ಯೂಡ್ ಮುಖ್ಯ. ಆ್ಯಟಿಟ್ಯೂಡ್ ಅಂದರೆ ಏನಾದ್ರು ಸೊನ್ನೆ ಮಾಡ್ಕೊಬರೋದು ಅಥವಾ ಹೆಡ್ಲೈಟ್ ಆನ್ ಮಾಡ್ಕೊಬರೋದು, ಬೇರೆ ಏನಾದ್ರು ಒಂದು ಕತೆ ಕರ್ಮಗಳು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವನು 8767 ಇರಬೇಕು, ನಾಟ್ ಶ್ಯೂರ್. ಗಾಡಿ ನಂಬರ್ ಓದೋಕ್ಕಾಗಲ್ಲ. ಇವಂದು ಅಷ್ಟೇ. ಅದು ಆ್ಯಕ್ಚುಲಿ ಆ ಕಡೆ ನೋಡ್ಕೊಬಂದಿದ್ದು ಏನಕ್ಕೆ ಅಂದರೆ ಸ್ಪೀಕರ್ಸ್ JS 2382 ಆ್ಯಕ್ಚುಲಿ ಈ ಕಡೆ ನೋಡ್ಕೊಬಂದಿದ್ದೇನಕ್ಕೆ ಅಂದರೆ DW 390. ಈ ಕಡೆ ನೋಡ್ಕೊಬಂದಿದ್ದೇನಕ್ಕೆ ಅಂದರೆ ಕಟ್ಕೊಳ್ಳೋ ರಮೇಶ್ ಈ ಥರದ್ದು ಸ್ಪೀಕರ್ಸ್ ಕೇಳ್ದ. ಈ ಥರ ಸ್ಪೀಕರ್ ಬೇಕು ಕಣ ನನಗೆ, ಒಂದು ಸಾಂಗ್ ಕೇಳೋಕ್ಕೆ ಹಂಗೆ ಅಂದ್ಕೊಂಡು ಮಾತಾಡ್ದ. ಸೊ ಅದಕ್ಕೆ ಆ ಕಡೆ ನೋಡ್ಕೊಂಡು ಹೋಗೋದು. ಅವನು ಆರ್ಗನೈಸ್ಡು ಅದ ತಳ್ಳಗಾಡಿ. ಹೆಡ್ಲೈಟ್ ಆರ್ಗನೈಸ್ಡ್. AB 5807 ಆ್ಯಕ್ಚುಲಿ ದುರ್ಗಾ ಪರಮೇಶ್ವರಿ ಹೆಸರಿದೆ ಅದರಲ್ಲಿ. ರಮೇಶ್ ಬೆಳಂಗೋಚ್ ಇದ್ದಾರೆ ಅದೆಲ್ಲ. ಇಲ್ಲ ಆ್ಯಕ್ಚುಲಿ ಇವತ್ತಿನ ಸ್ಟೋರಿ ಏನಪ್ಪ ಅಂದರೆ ನಿಸಾನ್ ಮೈಕ್ರಾ ಅದಿರಲಿ, ಆ ಕಡೆಗೆ ಇರಲಿ. ಇಲ್ಲಿ ಕಟ್ಕೊಳ್ಳೋ ರಮೇಶ್ ಬೆಳಂಗೋಚಿ ಇವ. ಸ್ಟೋರಿ ಏನು ಪಂಚೆ ಒಳಗೊಡಿಸ್ತಾರೆ ಗಾಡಿ. ನಿಸಾನ್ ಮೈಕ್ರಾ ಪಂಚೆ ಓಡಿಸ್ತಾ ಇರೋದು. ಸ್ಟೋರಿ ಏನು, ರೀಸನ್ಸ್ ಏನೂ ಇಲ್ಲ, ಮಾಮೂಲಿ ವೆರಿ ಕಾಮನ್ ರೀಸನ್. ಗೌಡ್ರು ಇದು ಸಿಟಿ ಗೌಡ್ರು ಅಕ್ವೈರ್ ಮಾಡ್ಕೊಂಬಿಟ್ರು. ನಿಖಿಲ್ ಕುಮಾರಸ್ವಾಮಿ ಅದೇ ನಿಸಾನ್ ಮೈಕ್ರಾ ಇದು ಗೌಡ್ರು ಫ್ಯಾಮಿಲಿಯವರು ಅಕ್ವೈರ್ ಮಾಡ್ಕೊಂಬಿಟ್ರು. ಕುಬುದಳ ಕನ್ನಡ ಬಾಲಗೋಚಿ ಇದು ಆ ಕಡೆ ಇರಲಿ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಸದ್ಯಕ್ಕೆ. ರೀಸನ್ಸ್ ಎಲ್ಲ ಮಾಮೂಲಿ ಗುರು, ಎಂಥದ್ದು ಇಲ್ಲ. ಏನೋ ಸ್ಟೋರಿ ಏನಂದರೆ 25% ಊಟ ಅಷ್ಟೇ. ಅಯ್ಯೋ ಬಡ್ಲೆ ಇದಂಥದ್ದು ಸ್ಟೋರಿ ಅಂದರೆ ಓವರಾಲ್ ಸ್ಟೋರಿ ಅಂದರೆ 25% ಊಟ ಅಂದರೆ ರೈಸ್ ಅನ್ನ ಸಾಂಬಾರು ಮಾಡಬೇಕಿತ್ತು ಆ್ಯಕ್ಚುಲಿ ಇವತ್ತು. ಗೊತ್ತಿಲ್ಲ ಎಷ್ಟು, ನಾನು ಇವತ್ತೇ ಫಸ್ಟ್ ಶುಕ್ರವಾರ ಬಂದಿರೋದು, ಏನೂ ಐಡಿಯಾ ಇಲ್ಲ ನನಗೆ. ಇರ್ಬೋದು ಮಂಗಳವಾರ ಶುಕ್ರವಾರ 2 ದಿವಸ ರೈಸ್ ಬಾತ್ ಕೊಡ್ತಾರೆ ಅಂತ ಅಂದ್ಕೊಳ್ತೀವಿ. ಸೊ ಮಂಗಳವಾರ ರೈಸ್ ಬಾತ್ ತಿಂದಿದ್ದೆ. ಸೊ ಇವತ್ತು ರೈಸ್ ಬಾತ್ ತಿಂದಿದ್ದು. ರೈಸ್ ಬಾತ್ ಸಿಕ್ಕಾಪಟ್ಟೆ ಕಡಿಮೆ ಕ್ವಾಂಟಿಟಿ ಕೊಟ್ಟಿದ್ದು, 3-4 ತುತ್ತು ಕೊಟ್ಟಿದ್ರು. ಜೊತೆಗೆ ಸೆಕೆಂಡ್ ರೌಂಡು ಊಟ ಹಾಕ್ಬೇಕಾದ್ರೆ ಮುಂದೆ ಟೇಬಲಲ್ಲಿ ಮಡಗ್ತಿರಲ್ಲ, ಅಲ್ಲಿ ಇಟ್ಟಿರಲಿಲ್ಲ. ಇವತ್ತು ಕ್ಯೂವಲ್ಲೇ ಹೋಗಿಸ್ಕೋಬೇಕಾಗಿತ್ತು. ಸೊ ಸೆಕೆಂಡ್ ಟೈಮ್ ಹೋದಾಗಲೂ 3-4 ಸ್ಪೂನ್ ಹಾಕಿದ್ರು. ಸೊ ನಾನು ಥರ್ಡ್ ರೌಂಡ್ಗೆ ಹೋಗಿ ನಿಂತ್ಕೊಳ್ಳಿಲ್ಲ, ಬಂದ್ಬಿಟ್ಟೆ. ಸೊ 2 ರೌಂಡ್ ಸೇರಿಸಿ 25% ಊಟ ಮಾಡಿದ್ದೀನಿ ಅಷ್ಟೇ, 25%. ಸೊ ಇನ್ನೂ 75% ಹೊಟ್ಟೆ ಖಾಲಿ ಇದೆ. ಸೊ ಸ್ಟೋರಿ ಏನಂದರೆ ಟೀಮ್ ಬಂದಿಲ್ಲ ಹಾಕಿ ಅಂತ ಹೇಳಿದ್ದೆ. ಈಗ ಎಷ್ಟೊಂದಿದೆ ರೀಸನ್ಸು. ಕಟ್ಕೊಳ್ಳೋಕೆ ಹೋಗಿಲ್ಲ, ಅದಕ್ಕೆ ಕಟ್ಕೊಳ್ಳೋ ರಮೇಶ್ ಬಾಲಂಗೋಚಿ ತೋರಿಸಿದ್ದು. ಮತ್ತು ನಂಜನಗೂಡಿಗೆ ಹೋಗಿಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ. ಮತ್ತು ನಿಖಿಲ್ ಕುಮಾರಸ್ವಾಮಿ, ಶ್ರುತಾ ಬಳ್ಳಾಳಿ ಇವರೆಲ್ಲ ಬೇಡ ಅಂತ ಹೇಳಿದ್ದೀನಿ. ರಾಕಿಂಗ್ ಸ್ವರೇಶ್ವರ್ ಯಾರು ಬೇಡ ಅಂತ ಹೇಳಿದ್ದೀನಿ. ಸೊ ಇದಕ್ಕೋಸ್ಕರ ಗೌಡ್ರು ನಿಸಾನ್ ಮೈಕ್ರಾ ಬೆಲೆ ಸೆಕ್ಯೂರಿಟಿ HU 3874 ಸುರೇಶ್ ಆ್ಯಕ್ಚುಲಿ ನಂಜನಗೂಡು ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಬರಬೇಡ ಅಂದರೂ ಹೋಗ್ತೀನಿ. ಅದರಲ್ಲಿ ಏನೋ ಲೌಡನ್ನ ಕರ್ಕೊಂಡು ಹೋಗೋದು ಅವರು. ಸೊ ಇಷ್ಟ ಸ್ಟೋರಿ ಇದೆಲ್ಲ ಇದ್ದಿದ್ದೆ ಮಾಮೂಲಿ ಸ್ಟೋರಿಗಳು. ಸೊ ಇವತ್ತಿನ ಹೈಲೈಟ್ಸ್ ಏನಪ್ಪ ಅಂದರೆ 25% ಊಟ. ಸೊ ಇನ್ಮೇಲೆ ಇಲ್ಲಿ ಬರೋದಿಲ್ಲ. ದಾಸೋಹ ನನಗೆ ಆ್ಯಕ್ಚುಲಿ ಇವತ್ತೇ ಬರೋ ಪ್ಲ್ಯಾನ್ ಇರಲಿಲ್ಲ. ಇನ್ನು ಸೋಮವಾರದವರೆಗೆ ಆ್ಯಕ್ಚುಲಿ ನನಗೆ ಬಂದಿರಲಿರೋದು. ಮೈಸೂರಲ್ಲಿ ಭಾನುವಾರದವರೆಗೆ ಇರಬೇಕು ಅಂದ್ಕೊಂಡಿದ್ರಿ. ಸೋಮವಾರ ಬೆಳಿಗ್ಗೆ ಬಂದರೂ ಹೋಗ್ಬೇಕು ಅಂದ್ಕೊಂಡಿದ್ರಿ. ಸೊ ಇನ್ನು ಮ್ಯಾಕ್ಸಿಮಮ್ 2 ಡೇಸ್ ಇತ್ತು. ಸಂಡೇ ನಂಜನಗೂಡಿಗೆ ಹೋಗ್ತಿದ್ದೆ. ಸೊ ಸ್ಯಾಟರ್ಡೇ ಮತ್ತು ಫ್ರೈಡೇ 2 ದಿವಸ ಇತ್ತು. ಇವತ್ತೇ ಫ್ರೈಡೇ, ನಾಳೆ ಸ್ಯಾಟರ್ಡೇ ಇನ್ನೊಂದು ದಿವಸ ಅಷ್ಟೇ. ಇನ್ನೊಂದು ದಿವಸ ಇತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕಡೆ ಬಂದೆ. ಅದು ಹಾಳು ಬಿದ್ದೋಯ್ತು. ಇವತ್ತು 7ನೇ ದಿವಸ, ಅದಕ್ಕೋಸ್ಕರ ಇದೆಲ್ಲ ಮಾಡಿದ್ದು. ಏನಕ್ಕೆ ಮಾಡಿದ್ದು ಅಂದರೆ ನಂಬರ್ 7 ಶಿವರಾಜ್ ಕುಮಾರ್ ಕೆಲಸ ಮಾಡ್ತಾರಲ್ಲಿ. ಮತ್ತು ರಾಕಿಂಗ್ ಸ್ಟಾರ್ ಇವನು MS ಧೋನಿ, ಮತ್ತು ಶಿವರಾಜ್ ಕುಮಾರ್ ಇಬ್ಬರು ಕ್ಲೈಮ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು. ಸೊ ಇನ್ನೂ ನಂಬರ್ 7 ಇನ್ನೂ ಒಬ್ಬರು ಶೆಟ್ಟಿ ಕಮ್ಯುನಿಟಿಯಲ್ಲಿ ಯಾರೋ ಒಬ್ಬರು ಇದ್ದಾರೆ.
ಯಾರು ಅಂತ ಸರಿ ನೆನಪಿಲ್ಲ. ರಕ್ಷಿತ್ ಶೆಟ್ಟಿ ಇರಬೇಕು, ದಟ್ ಶೋರ್. ಅಷ್ಟು ಕ್ಲೋಸಪ್ಪಲ್ಲಿ ಹೋಗ್ತಾನೆ ನಾನು. ಯಾವುದೂ ಹೊಸದೇನಲ್ಲ, ಇದೆಲ್ಲ ಇರಲಿ, ಈ ತಲೆ ಕೆಲಸ ಮಾಡಬೇಡ. ಸ್ವಿಚ್ ರಾಂಗ್ ಗೋಗ್ರೀನ್ ಅಂತ ಅದೇ. ಓಹೋ, ಗೋಗ್ರೀನ್ ಅಂದರೆ ಅದೇ ಮೋಟೋರೋಲಾ ಅಲ್ಟ್ರಾ ಎಡ್ಜ್ 70 ತೊಗೊಳ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಗೋಗ್ರೀನ್ ಅಂತ ತೋರಿಸ್ತಾ ಇರೋದು. ಅಂದರೆ 70 ತೊಗೊಂಡ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ತೋರಿಸ್ತಾ ಇರೋದು. ಖಂಡಿತ ಅದನ್ನೇ ತಗೊಳ್ಳೋದು. ಅವ್ನು ಬಾಲಂಗುಚ್ಚಿ ನಮ್ಮ ತುಲನಾಕೆಯ ಪಂಚೆ. ವಾಹನವನ್ನು ಹತ್ತಲು ಇಳಿಯಲು ಪ್ರಯತ್ನಿಸಬಾರದು. ವಾಹನ ಚಾಲನೆ ಮಾಡುತ್ತಿರುವಾಗ ಚಾಲಕರೊಂದಿಗೆ ಸಂಭಾಷಣೆ ಮಾಡಬಾರದು. ವಾಹನವು ಬಸ್ ನಿಲ್ದಾಣದಲ್ಲಿ ನಿಂತ ನಂತರ ಇಳಿಯುವುದು. ಇವನು ಅದ್ರ ಹೆಸರೇನಪ್ಪ, ಅವನು ವಿರಚಿತ ಪರಿಹಾರ ಕೇಂದ್ರದಲ್ಲಿ ಕೂತ್ಕೊತಾನ ಇರ್ತೀನಲ್ಲ ಒಬ್ಬ ಮುಸ್ಲಿಂ. ಅವನು ನಾನು ಡಿಫಾಲ್ಟ್ ಮಾಡ್ಕೊಂಡು ಆ ಜಾಗದಲ್ಲಿ ಕಾಲ್ ಮಾಡ್ಕೊಂಡು ಕೂತ್ಕೊಳ್ಳೋಣ, ಮಾತಾಡ್ಸಿ ನೋಡ್ತೀವಿ ಏನಾಗುತ್ತೆ ನೋಡೋದು. ಅಲ್ಲಿ ಇವತ್ತು ದೇವಸ್ಥಾನ ಶುಕ್ರವಾರ ಪ್ರಸಾದ ವಿತರಣೆ ಇನ್ನೂ ನಡೀತಾನೆ ಇದೆ. ಆ ಟೈಮ್ ಎಷ್ಟು ಗೊತ್ತಿಲ್ಲ, ನಾನು ನೋಡಿಲ್ಲ. ಇಲ್ಲಿ ಪ್ರಸಾದ ವಿತರಣೆ ತಿಂಡಿ ಅನ್ನೋ ಕಾರಣಕ್ಕೋಸ್ಕರ ಊಟ ಕೊಟ್ಟಿಲ್ಲ. ಆ್ಯಕ್ಚುಲಿ ನಾನೇನಾದ್ರು ಹೊಳೆ ಹತ್ರ ಏನಾದ್ರು ಅಲ್ಲಿ ಎಡೆ ಇಟ್ಟಿದ್ದು ಊಟ ಏನಾರು ತೊಗೊಂಡು ತಿಂದಿಲ್ಲ ಅಂದಿದ್ರೆ ನಿನ್ನೆ ಇಡೀ ದಿನ ಊಟ ಇಲ್ಲ. ಇವತ್ತು ಕೂಡ ಅಷ್ಟೇ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ಮಧ್ಯಾಹ್ನ 25% ಊಟ ಆಗಿದ್ದು ಲಕ್ಷ್ಮೀ ಸ್ವೀಟ್ಸ್ ಹತ್ರ. ಇನ್ನು ಸಂಜೆ ಯಾರೋ ಸುದೀಪ್ ಫೋಟೋ ಇಟ್ಕೊಂಡು ಯಾವುದೋ ಒಂದು ಬ್ಯಾನರ್ ಪೋಸ್ಟರ್ ತೋರಿಸ್ಕೊಂಡು ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಸೊ ಅವ್ರು ಕೊಟ್ಟಿದ್ದು ಒಂದು 10% ಊಟ ಆಯಿತು ಅಷ್ಟೇ. ಅರ್ಧ ಪ್ಲೇಟ್ ರೈಸ್ ಬಾತ್ ಕೊಟ್ಟರು, 1 ಲೀಟ್ರದ್ದು ವಾಟರ್ ಬಾಟ್ಲ್ ಕೊಟ್ಟರು, 750 ml ಇರಬೇಕದು, ನಾಟ್ ಶೋರ್. ಕೊಡಲ್ಲ ಏನೋ ಒಂದು ವಾಟರ್ ಬಾಟ್ಲು ಮತ್ತು
ಒಂದು ಅರ್ಧ ಪ್ಲೇಟ್ ರೈಸ್ ಬಾತ್ ಕೊಟ್ಟರು. ಸೊ ಎರಡು ಸೇರಿಸಿ ಸೊ 10% ಊಟ ಆಯ್ತು ಅಷ್ಟೇ ಸಂಜೆ. ಸೊ ಇಲ್ಲಿ ಏನಕ್ಕೆ ಅಂದರೆ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ, ಜೊತೆಗೆ ಮಲ್ಬಾರ್ ಹತ್ರ ಊಟ ಎಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರೋದು. ಅವ್ನು ಟಾಯ್ಲೆಟ್ ಮಾಡ್ತಿರೋದು ಅಲ್ಲೇ ಬಡ್ಡೆ ಇದೆ. ಯೂರಿನ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್. ತುರಾಡ್ತಾವನು ಅವನು, ಕುಡಿದು ನಿಂತ್ಕೊಂಡು ನಾರ ತುರಾಡ್ತಾನೆ. ಟಾಯ್ಲೆಟ್ ಅಲ್ಲೇ ಮಾಡಿರೋದು ಅವನು. ಕುಡಿದ್ಬಿಟ್ಟು ಟಾಯ್ಲೆಟ್ ಮಾಡಿರೋದು. ಗಬ್ಬು ವಾಸನೆ ಹೊಡಿತೆ ಬೆಳಗಾನ ಬೋಳಿ ಮಗಂತಂದು ಬೇಕಂತಾನೆ ಮಾಡಿದ್ದು. ಅಲ್ಲಿ ಕೂತಿದ್ದವನು ಇಲ್ಲಿವರೆಗೆ ಬಂದಿರೋದು ಬಿಡಿಸೋದಕ್ಕೆ. ಮುಂದೆ ಡೇಟಲ್ಲಿ ಥೀಮ್ ಇದು ಮುಸ್ಲಿಮರ ಮುಂದೆ. ಅವನು ಸಾಬ್ರೆ, ಅದ್ರಲ್ಲಿ ನೋಡೋಕೆ ಮುಸ್ಲಿಮ್ ಥರ ಕಾಣಲ್ಲ. ಆ್ಯಕ್ಚುಲಿ ಬಹುಶಃ ಅವ್ನು ಯಾಕೆ ಬಂದಿರೋದು ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೀಡಿಯೋ ರಿಲೇಟೆಡು ಕಾಮೆಂಟ್ ಮಾಡಿದೆ. ಅಂದರೆ ಯಾರೋ ಒಬ್ಬರು ಲೇಡಿ ಕೇರಳದಲ್ಲಿ ನಡು ರಸ್ತೆಯಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತಾಯಿದ್ರು. ಸೊ ನಡು ರಸ್ತೆಯಲ್ಲಿ ಅವಮ್ಮ ನಮಾಜ್ ಮಾಡ್ತಾಯಿದ್ರೆ ಎಲ್ಲ ವೆಹಿಕಲ್ಗಳು ನಿಲ್ಲಿಸ್ಬಿಡ್ಬೇಕಿತ್ತಂತೆ. ನಿಲ್ಲಿಸ್ಬೇಕಿತ್ತು ಅಂತ, ಜೊತೆಗೆ ಪ್ರೇಯರ್ ಆದಮೇಲೆ ಅಮ್ಮಗೆ ಅಪಾಲಜಿ ಕೇಳಬೇಕಿತ್ತು, ಸಾರಿ ಕೇಳಬೇಕಿತ್ತಂತೆ. ಸೊ ಅದಕ್ಕೋಸ್ಕರ ಆ ಅಮ್ಮನಿಗೆ ಯಾರು ನಮಾಜ್ ಮಾಡಬೇಕಾದ್ರೆ ಆ ಅಮ್ಮನಿಗೆ ಯಾರೂ ರೆಸ್ಪಾಂಡ್ ಮಾಡಿಲ್ಲ, ರೆಸ್ಪೆಕ್ಟ್ ಕೊಟ್ಟಿಲ್ಲ. ಅವ್ರ ಪಾಡಿಗೆ ಅವ್ರು ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾಯಿದ್ರು ಅಂತ ಒಂದಷ್ಟು ಜನ, 2-3 ಜನ ಕಮೆಂಟ್ ವೀಡಿಯೋ ಮಾಡಿದ್ದೀನಿ, ನೋಡಿದೆ. ಸೊ ಅದನ್ನು ನಾನು ಶೇರ್ ಮಾಡಿದೆ. ಆ ಅಮ್ಮನ ಎತ್ತಾಕೊಂಡು ಹೋಗ್ರಪ್ಪ, ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡಬೇಕು ಅದನ್ನು ಅಮ್ಮಗೆ ವಿಧಿಸಿ. ಯಾಕೆ ಅಂದರೆ ಅಮ್ಮ ಮಾಡ್ತಿರೋ ಕೆಲಸ ಎಷ್ಟೊಂದು ಜನ ಡಿಫೆಂಡ್ ಮಾಡ್ತಿದ್ದಾರೆ. ಅಂದರೆ ಇದ್ರ ಫರ್ದರ್ ಮುಂದಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಎಳ್ಕೊಂಡು ಹೋಗುತ್ತೆ. ಸೊ ಹೀಗಾಗಿ ಅಮ್ಮನ ತಗೊಂಡೋಗಿ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ಸು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಈಗೆಲ್ಲ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ತನಿಖೆ ಮಾಡಿ ಅಮ್ಮಗೆ ಕಾನೂನಾತ್ಮಕವಾಗಿ ಕೊಡಬೇಕಾದ ಶಿಕ್ಷೆನ ಕೊಡ್ರಪ್ಪ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೋಸ್ಕರ ಇವಾಗ ಬಂದಿರೋದು ಸಾಬ್ರು. ಇವನು ಸಾಬ್ರ ನಿರಾಶ್ರಿತ ಪರಿಹಾರಕ್ಕೆ ಆಗಿರೋದು. ಇನ್ನೊಂದು ಇಲ್ಲಿ ದೇವಸ್ಥಾನ ಊಟ ಅಂದರೆ ಪ್ರಸಾದ ಇಸ್ಕೊಳಕ್ಕೆ ಹೋಗಲಿ ಅಂತ ಯೂರಿನ್ ಮಾಡಿದ್ದವನು.